ಹಾಸನದಲ್ಲಿ ಪೌರ ಕಾರ್ಮಿಕರ ಸಮಸ್ಯೆಯನ್ನ ಕೇಳೋರೇ ಇಲ್ಲ. ಊರೆಲ್ಲ ಸ್ವಚ್ಛ ಮಾಡುವಂತ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯನೇ ಇಲ್ಲ. ಊರು ಸ್ವಚ್ಛ ಮಾಡೋರು, ಆ ಎಲ್ಲ ಹೊಲಸನ ತೆಗೆಯೋರು, ಕ್ಲೀನ್ ಸಿಟಿಯಾಗಿ ಮಾಡೋರು ನೋಡಿ, ಅವ್ರಿಗೆ ಗೃಹ ಭಾಗ್ಯ ಇಲ್ಲ. 41 ಮನೆ ಕಟ್ಟಿ ಅರ್ಧಕ್ಕೆ ಬಿಟ್ಟಿದ್ದಾರೆ ಗುತ್ತಿಗೆದಾರರು. ಇದು ಮಣಚನಹಳ್ಳಿಯಲ್ಲಿ ಪೌರ ಕಾರ್ಮಿಕರ ಮನೆಗಳ ದುಸ್ಥಿತಿ. 2.5 ಕೋಟಿ ಖರ್ಚು ಮಾಡಿ ಅರ್ಧಕ್ಕೆ ಬಿಟ್ಟಿದೆ ನಗರಸಭೆ. ಸಂಪೂರ್ಣ ಕಳಪೆಯಿಂದ ಕೂಡಿದ್ದಾವೆ 41 ಮನೆಗಳು. ಮತ್ತೆ ಯಾಕ್ರಿ ಕಟ್ಕೊಡ್ತೀರಿ ಪಾಪ? ಆಸೆ ತೋರಿಸ್ತೀರಾ ನೀವೆಲ್ಲ ನಗರಸಭೆಯವರು? ಯಾರೀ ಬೆಳಗ್ಗೆ ತಕ್ಷಣ ಏನು ನೀವು ಮನೆ ಗುಡಿಸ್ತೀರಾ? ಅಲ್ಲಿ ಮನೆ ಮುಂದೆ ಅಂಗಳ ನೀವು ಕ್ಲೀನ್ ಮಾಡ್ತೀರಾ? ಚರಂಡಿ ನೀವು ಕ್ಲೀನ್ ಮಾಡ್ತೀರಾ? ಇಡೀ ನಗರ ಸ್ವಚ್ಛವಾಗಿದೆ ಅಂತ ಹೇಳಿದರೆ ಅದಕ್ಕೆ ಪೌರ ಕಾರ್ಮಿಕರು ಕಾರಣ, ಅವರ ಶ್ರಮ ಕಾರಣ. ನೋಡಿ ಹೆಂಗೆ ಮನೆ ಬಿದ್ದಿದ್ದಾವೆ ನೋಡ್ರಿ. ಇನ್ನೊಂದು ಫೈನಲ್ ಟಚ್ ಕೊಟ್ಟರೆ ಮುಗೀತು. ಈಗ ಮನೆಗಳು ಕುಡುಕರ ಅಡ್ಡಿಯಾಗಿ ಮಾರ್ಪಟ್ಟಿದೆ. ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ರಾತ್ರಿ ಆದರೆ ಸಾಕು ಯಾರ್ಯಾರೋ ಬರ್ತಾರೆ. ಎಣ್ಣೆ ಸಿಗರೇಟ್ ಬಾಟ್ಲಿ, ಎಣ್ಣೆ ಸಿಗರೇಟು ಇನ್ನಿತರ ವಸ್ತುಗಳೇ ಸಿಗ್ತವೆ ಹೋದರೆ ಒಳಗಡೆ. ಈ ಮನೆ ವಾಸಕ್ಕೆ ಬರೋ ಹೊತ್ತಿಗೆ ಕೆಲವರು ಆಲ್ರೆಡಿ ನಿವೃತ್ತಿ ಆಗಿಬಿಡ್ತಾರೆ. ನಿವೃತ್ತಿ ಆಗಿದ್ದಾರಂತೆ ಆಲ್ರೆಡಿ. ಇನ್ನು ಕೆಲ ಪೌರ ಕಾರ್ಮಿಕರು ಸಾವನ್ನಪ್ಪಿಬಿಟ್ಟಿದ್ದಾರೆ. TV5 ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಅಸಲಿ ಬಣ್ಣ ಬಯಲು ಮಾಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ 41 ಮನೆಗಳ ದುಸ್ಥಿತಿಗಳು. ಗಿಡ ಗಂಟೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ನಗರಸಭೆಯವರು ನೋಡಿ ಎಲ್ಲ ಅರ್ಧಂಬರ್ಧ. ಪಾಪ ಅವರಿಗೆ ಸ್ವಂತ ಮನೆ ಇರಲಿಲ್ಲ, ಉಳ್ಕೊಳ್ಳೋಕ್ಕೆ ಎಲ್ಲೋ ಸ್ಲಮ್ಮಲ್ಲಿ ಬದುಕ್ತಾ ಇದ್ರು. 41 ಜನ ಪೌರ ಕಾರ್ಮಿಕರು ಏನೋ ನಮ್ಗೆ ಹೊಸ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ ಅಂಥೇಳಿ ಬಹಳ ಖುಷಿಯಲ್ಲಿದ್ದರು. ಆದರೆ ಈಗ ನೋಡ್ತಾ ಇದ್ದೀವಿ ಎಲ್ಲ ಭೂತ್ ಬಂಗಲೆಗಳಂತ ಆಗ್ತಾ ಇದೆ. ಇನ್ನೊಂದು 30-40% ಕೆಲಸ ಅಷ್ಟೇ ಬಾಕಿ ಇರೋದು. ಈ ಮನೆಗಳಿಗೆ ಅವರು ಹೋಗಬೇಕು ಅಂತಂದರೆ ಕೆಲವರು ಆಲ್ರೆಡಿ ಸತ್ತು ಹೋಗಿದ್ದಾರಂತೆ, ರಿಟೈರ್ಡ್ ಆಗಿದ್ದಾರಂತೆ. ಗುತ್ತಿಗೆದಾರ ಅರ್ಧಕ್ಕೆ ಬಿಟ್ಟಿದ್ದಾರೆ. ಯಾಕೆ? ದುಡ್ಡು ಕೊಟ್ಟಿಲ್ವ ನಗರಸಭೆಯವರು ಗುತ್ತಿಗೆದಾರರಿಗೆ? ನೋಡಿ, TV5 ರಿಯಾಲಿಟಿ ಚೆಕ್ ಮಾಡಿದೆ. ಮನೆಗಳು ಹಾಳು ಮನೆಗಳಾಗಿದ್ದಾವೆ. ಆದಷ್ಟು ಬೇಗ ನಗರಸಭೆ ಎಚ್ಚೆತ್ತುಕೊಳ್ಬೇಕು. 41 ಮನೆ. ನಾವು ಎಷ್ಟೋ ಸರಿ ಮನೆಗಳದ್ದು ದುಡ್ಡು ಶಾಂಕ್ಷನ್ ಮಾಡಿಕೊಡಿ ಅಂದರೆ ಅವ್ರ ಹತ್ರ ಹೋಗಿ, ಇವ್ರ ಹತ್ರ ಹೋಗಿ, RO ಹತ್ರಕ್ಕೆ ಹೋಗಿ, DC ಹತ್ರ ಹೋಗಿ, ಕಮಿಷ್ನರ್ ಹತ್ರ ಹೋಗಿ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ಹೊರತು ದುಡ್ಡು ಇಲ್ಲಿವರೆಗೂ ಶಾಂಕ್ಷನ್ ಮಾಡಿಲ್ಲ ಸರ್. ತಮಗೆ ಗೊತ್ತಲ್ಲ ಸರ್, ಎಷ್ಟೋ ಸರಿ ಸ್ಟ್ರೈಕ್ ಎಲ್ಲ ಮಾಡಿದ್ದೀವಿ. ಇಲ್ಲಿವರೆಗೂ ಯಾರು ಅಧಿಕಾರಿಗಳಲ್ಲಿ ಪೌರ ಕಾರ್ಮಿಕರ ನಿವೇಶನ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಂಡಿಲ್ಲ. ನಿಮ್ಮ ಅಧ್ಯಕ್ಷರು ಇವರೆಲ್ಲ ಏನಂತಾರೆ ಸರ್? ಚಂದ್ರೇಗೌಡರು ಅಧ್ಯಕ್ಷರು 2 ಸಲ ಬಂದು ಹೋದರು. ಮತ್ತು ಅವ್ರು ಏನು ಕ್ರಮ ತಗೊಂಡಿಲ್ಲ ಸರ್. ನಾವು ನಿಮ್ಮ ಇವರು ಏನಂತಾರೆ, ಆಯುಕ್ತರು ಕಮಿಷನರ್ ಏನಂತಾರೆ? ಸರ್ ಆಯ್ತು ಈಗ ಹೊಸ್ದಾಗಿ ಬಂದಿರೋದು, ಅವ್ರಿಗೂ ಅಷ್ಟೊಂದು ಇದು ಗೊತ್ತಿಲ್ಲ ಸರ್. ಅವ್ರಿಗೆ ಬಂದು ಅವರು ಒಂದ್ಸಲ ನೋಡ್ಕೊಂಡು ಹೋಗಿದ್ದಾರೆ. ಅವರು ನಾವು ಸಂಘದವ್ರಿಗೆಲ್ಲ ಹೇಳಿ DC ಅವ್ರಿಗೊಂದು ಹಾಕ್ತೀವಿ, ಅರ್ಜಿ ಹಾಕ್ತೀವಿ. ನೋಡಿ ದುಡ್ಡೆಲ್ಲ ಶಾಂಕ್ಷನ್, ಬಜೆಟ್ ಎಲ್ಲ ಆದಮೇಲೆ ದುಡ್ಡೆಲ್ಲ ಶಾಂಕ್ಷನ್ ಆದಮೇಲೆ ರೆಡಿ ಮಾಡಿಕೊಡ್ತೀವಿ. ಈಗ ಅಂಬೇಡ್ಕರ್ ಜಯಂತಿ 14ನೇ ತಾರೀಕಿಗೆ 20 ಮನೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಮುಂದಿನ ತಿಂಗಳು 14ನೇ ತಾರೀಕಿಗೆ ಮನೆ ಎಲ್ಲ ಓಪನ್ ಮಾಡ್ಕೊಡ್ತೀವಿ ಅಂತ ಅಂದಿದ್ದಾರೆ. ಏನು ಕೆಲಸ ಆಗಿಲ್ಲ ಸರ್. ಏನು 3% ಕೆಲಸ ಆಗಿದೆ. ಇನ್ನು ಕಾಲು ಭಾಗ ಇನ್ನೂ ಕೆಲಸ ಆಗಬೇಕು ಸರ್. ಎಲ್ಲ ಕಳಪೆ ಕಾಮಗಾರಿ ಸರ್. ಕಾಂಟ್ರಾಕ್ಟರ್ ಏನಂತಾರೆ ಸರ್? ಕಾಂಟ್ರಾಕ್ಟ್ರು ಇನ್ನೂ 48 ಲಕ್ಷ ರೂಪಾಯಿ ದುಡ್ಡು ಬರಬೇಕು ನಮಗೆ. ಆ ದುಡ್ಡು ಬರೋವರೆಗೂ ನಾವು ಏನು ಕೆಲಸ ಮಾಡಲ್ಲ, ಮತ್ತು ಕೀನು ಕೊಡಲ್ಲ ಅಂತಿದ್ದಾರೆ. ಈ ಚಂದ್ರೇಗೌಡರು ಕೇಳಬೇಕು ಸರ್, ಬಜೆಟ್ ಆದಮೇಲೆ ಎಷ್ಟು ದುಡ್ಡು ಬಿಡುಗಡೆ ಮಾಡ್ತಾರೆ ಅಂತ ಕೇಳಬೇಕು ಸರ್. 41 ಮನೆ. ನಾವು ಎಷ್ಟೋ ಸರಿ ಮನೆಗಳದ್ದು ದುಡ್ಡು